ನಮಸ್ಕಾರ ಮಕ್ಕಳೇ, ತಮ್ಮೆಲ್ಲರಿಗೂ 10ನೇ ತರಗತಿಯ ವಿಜ್ಞಾನ ಪಾಠಕ್ಕೆ ಸ್ವಾಗತ ಮಕ್ಕಳೇ. ನಾವು ಈಗಾಗಲೇ 3 ವಿಭಾಗಗಳನ್ನು ನಾವು ಕಲ್ತಿದ್ದೀವಿ. ಈಗ 4ನೇ ಭಾಗಕ್ಕೆ ಬರ್ತಾಯಿದ್ದೀವಿ. ಪಾಠ ಯಾವುದು ಗೊತ್ತಾ? ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದು ಪಠ್ಯಪುಸ್ತಕದ ಭಾಗ 1ರಲ್ಲಿದೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಿದೆ. ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಏನು ಕಲ್ತೀವಿ ಅಂತ ನಿಮಗೆ ಜ್ಞಾಪಕ ಇರಬೇಕಲ್ವ? ಒಂದು ಸಲ ಸ್ವಲ್ಪ ನೋಡೋಣ ಏನಾಗಿದೆ ಅಂತ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು, ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸಾಮಾನ್ಯವಾಗಿರುವುದೇನು, ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ, ಮತ್ತು ದೈನಂದಿನ ಜೀವನದಲ್ಲಿ pHನ ಮಹತ್ವ ಮತ್ತು ಲವಣಗಳು ಎಂಬ ವಿಷಯಗಳನ್ನೇ ಈ ಒಂದು ಅಧ್ಯಾಯದಲ್ಲಿದೆ ಅಂತ ನಾವು ತಿಳ್ಕೊಂಡು ಇದೇ ಕಲಿಕಾಂಶಗಳು. ಮತ್ತು ಮೊದಲನೇ ಅವಧಿಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳಲ್ಲಿ ನಾವು ನೈಸರ್ಗಿಕ ಆಮ್ಲಗಳು, ಸೂಚಕಗಳು, ಲೋಹಗಳೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಗಳು, ಇದರ ಬಗ್ಗೆ ನಾವು ಸವಿವರವಾಗಿ ಕಲ್ತಿದ್ದೀವಿ ಅಲ್ವಾ? ಅದೇ ರೀತಿ ಎರಡನೇ ಅವಧಿಯಲ್ಲಿ ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು ಅಂತ ನಾವು ತಿಳ್ಕೊಂಡು. ಏನು ಸಾಮಾನ್ಯ? ಹೈಡ್ರೋಜನ್ ಅಲ್ವಾ? ಹೈಡ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದರಲ್ಲಿ ಇರುತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ. ಆಮ್ಲಗಳಲ್ಲಿ ಹೈಡ್ರೋಜನ್ ಇರುತ್ತೆ, ಪ್ರತ್ಯಾಮ್ಲಗಳಲ್ಲಿ OH- ಅಯಾನುಗಳು ಬಿಡುಗಡೆ ಆಗುತ್ತೆ ಅಂತ ನಾವು ಪ್ರಯೋಗಗಳ ಮುಖಾಂತರ ಕೂಡ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಅದೇ ರೀತಿ ನೋಡಿ, ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ದ್ರಾವಣದಲ್ಲಿ ಏನಾಗುತ್ತೆ ಪ್ರಯೋಗದ ಮುಖಾಂತರ ನಾವು ನೋಡಿದ್ದೀವಿ ಅಲ್ವಾ? ವಿದ್ಯುತ್ ಹರಿಯೋದ್ರಿಂದ ಏನಾಗ್ತಾಯಿತ್ತು ಅಂತ ಈ ಪ್ರಯೋಗ ನೀವು ಈ ಮೊದಲೇ ನೋಡಿದ್ದೀರಾ? ನಿಮಗೆ ಜ್ಞಾಪಕ ಇದೆಯಲ್ಲ? ಹೈಡ್ರೋಜನ್ ಮತ್ತು ಹೈಡ್ರಾಕ್ಸಿಲ್ ಅಯಾನುಗಳು ಉತ್ಪತ್ತಿಯಾಗತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಲ್ವ? ಈಗ ಘನ ಉಪ್ಪನ್ನು ತೊಗೊಂಡಿದ್ದೀನಿ, ಉಪ್ಪಿನ ಹರಳನ್ನು ತೊಗೊಂಡಿದ್ದೀನಿ ಇಲ್ಲಿ. ಈಗ ಇದ್ರ ಮೂಲಕ ವಿದ್ಯುತ್ ಹಾಯಲಾಗತ್ತಾ ಇಲ್ವಂತ ನೋಡಿ. ಇಲ್ಲಿ ಉಪ್ಪಿನಲ್ಲಿ ನಾನು ಇಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿವಾಗ ಬಲ್ಬು ಉರಿತಾ ಇಲ್ಲ ಅಲ್ವಾ? ಹಂಗೆ ನೋಡ್ತಾ ಇರಿ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಏನಾಗುತ್ತೆ ಅಂತ ನೋಡಿ. ನೀರಿನಲ್ಲಿ ಉಪ್ಪು ಕರಗ್ತಾ ಅಂತಲ್ಲ, ನೀರು ಬಿದ್ದಾಗ ಏನಾಗ್ತದೆ ನೋಡಿ, ನೀರು ಹಾಕ್ತಂತೆಲ್ಲ ಪ್ರಖರತೆ ಹೆಚ್ಚಾಗ್ತದೆ. ಅಂದ್ರೆ ಏನಾಗ್ತದೆ, ಉಪ್ಪು ಕರಗಿದಂತೆಲ್ಲ ಬಲ್ಬು ಪ್ರಖರವಾಗ್ತಾ ಇದೆ, ಪ್ರಕಾಶಮಾನವಾಗಿ ಉರಿಯಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದೆಲ್ಲ ಏನು ಗೊತ್ತಾಯ್ತು ಮಕ್ಕಳೇ? ಘನ ಸ್ಥಿತಿಯಲ್ಲಿ ಉಪ್ಪು ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡೋದಿಲ್ಲ. ಆದರೆ ನೀರನ್ನು ಹಾಕಿದಾಗ, ಅಂದ್ರೆ ಜಲೀಯ ಅಥವಾ ದ್ರವ ರೂಪದಲ್ಲಿದ್ದಾಗ ಅದು ವಿದ್ಯುತ್ತನ್ನು ತನ್ನ ಕಾರ್ಯಕ್ಕೆ ಬಿಡುತ್ತೆ ನೋಡಿ. ಇವಾಗ ಅಲ್ಲಿ ನೀರು ಹಾಕಿದ್ದೀನಲ್ಲ, ನೀರಿನಲ್ಲಿ ಉಪ್ಪು ಕರಗಿ ಎಷ್ಟು ಪ್ರಕಾಶಮಾನವಾಗಿ ಬೆಳೀತಾ ಇದೆ ಮಕ್ಕಳೇ. ಇದರಿಂದ ಏನು ತಿಳ್ಕೊಂಡ್ವಿ? ಕೆಲವೊಂದು ವಸ್ತುಗಳು ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲಿಕ್ಕೆ ಬಿಡುತ್ತೆ, ಕೆಲವೊಂದು ದ್ರಾವಣ ರೂಪದಲ್ಲಿದ್ದಾಗ ಹರಿಯಕ್ಕೆ ಬಿಡುತ್ತೆ, ಕೆಲವೊಂದು ದ್ರಾವಣ ರೂಪದಲ್ಲಿ ಇದ್ರೂ ಕೂಡ ಅದು ವಿದ್ಯುತ್ತನ್ನು ಹರಿಯಕ್ಕೆ ಬಿಡೋದಿಲ್ಲ. ಮೂರನೇ ಅವಧಿಯಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಗಳು ಎಷ್ಟು ಪ್ರಬಲವಾಗಿದೆ ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಮತ್ತು ದೈನಂದಿನ ಜೀವನದಲ್ಲಿ pHನ ಮಹತ್ವ ಮತ್ತು ಲವಣಗಳು ಅಂತ ಭಾಗವನ್ನು ಕಲ್ತ್ಕೊಂಡ್ವಿ. ಅಂದರೆ ದೈನಂದಿನ ಜೀವನದಲ್ಲಿ pHನ ಮಹತ್ವ ಏನು ಅಂದರೆ, ಬೇಸಾಯದಲ್ಲಿ ಉತ್ತಮವಾದ ಫಸಲು ಬರಬೇಕಾದ್ರೆ ಆ ಮಣ್ಣಿನ pH ಎಷ್ಟಿರಬೇಕು ಅಂತ ನಾವು ತಿಳ್ಕೊಂಡಿವಿ. ಅದೇ ರೀತಿ ಲವಣಗಳು ಬಂದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಲ್ಲ. ಅದೇ ತಿಳ್ಕೊಳ್ಳೋಣ ಮುಂದಕ್ಕೆ. ಈಗ 4ನೇ ಅವಧಿ, ಇದು ಈ ಪಾಠದ ಕೊನೆಯ ಅವಧಿ ಅಂತ ಭಾವಿಸ್ತೀನಿ. ದೈನಂದಿನ ಜೀವನದಲ್ಲಿ pHನ ಮಹತ್ವ ಮತ್ತು ಲವಣಗಳು ಮುಂದುವರೆದ ಭಾಗವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ದೈನಂದಿನ ಜೀವನದಲ್ಲಿ pHನ ಮಹತ್ವ ನಾವು ವಿವರವಾಗಿ ತಿಳ್ಕೊಂಡಿದ್ದೀವಲ್ಲ. ಇನ್ನೊಂದು ಸಲ ಅದನ್ನು ಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋಣ. ಈಗಾಗಲೇ ನೀವು ತಿಳ್ಕೊಂಡಿರುವಂತೆ ನಮ್ಮ ದೇಹದ pH 7ರಿಂದ 7.8 ಇರುತ್ತೆ. ಅಂದರೆ ಜೀರ್ಣಕ್ರಿಯೆ ಉಂಟಾಗಲು ಮತ್ತು ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ನಡೆಯಲು ಇಷ್ಟು pH ಇರಲೇಬೇಕು. 7ರಿಂದ 7.8 ಅಂದರೆ ಸ್ವಲ್ಪ ಮಟ್ಟಿಗೆ ಪ್ರತ್ಯಾಮ್ಲೀಯವಾಗಿರುತ್ತೆ. 7 ನ್ಯೂಟ್ರಲ್ ಅಥವಾ ತಟಸ್ಥ, 7.8 ಸ್ವಲ್ಪ ಮಟ್ಟಿಗೆ ಪ್ರತ್ಯಾಮ್ಲತೆಯನ್ನು ಇರುತ್ತೆ. ಮತ್ತು ಆಮ್ಲ ಮಳೆ, ಇದರಿಂದ ಆಗುವಂಥ ತೊಂದರೆಗಳನ್ನು ಕೂಡ ನೀವು ನೋಡಿದ್ರಲ್ಲ. ಆಮ್ಲ ಮಳೆ ನೀರಿಗೆ ಸೇರಿದಾಗ ನೀರಿನ pH ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಅದರಲ್ಲಿರುವಂಥ ಜಲಚರಗಳು ಬದುಕೋದಿಲ್ಲ ಅಲ್ವಾ? ಅದಕ್ಕೆ ಒಂದು ನಿಗದಿಯಾದಂತಹ pH ಮೌಲ್ಯ ಬೇಕು. ಅದಕ್ಕಿಂತ ಕಡಿಮೆ ಆದರೆ ಸತ್ತೋಗುತ್ತೆ ಅಂತ ಕೂಡ ಹೇಳಿದ್ದೀವಿ. ಅದೇ ರೀತಿ ನಿಮ್ಮ ಹಲ್ಲಿಂದ ಕೂಡ ನೋಡಿದಿರಲ್ಲ ನೋಡಿ, ಇದು ಆಮ್ಲ ಮಳೆಯಿಂದ ಆಗುವಂತಹ ತೊಂದರೆ. ಇಲ್ಲಿ ತುಂಬ ಹಳೆಯದಾದಂತಹ ಕಲ್ಲಿನಿಂದ ಮಾಡಲ್ಪಟ್ಟಂತಹ
ವಿಗ್ರಹಗಳು. ಇಲ್ಲೇನಾಗಿದೆ, ಆಮ್ಲ ಮಳೆಗೆ ಸಿಕ್ಕಿ ಈ ಥರ ಆಗುತ್ತೆ. ಅದೇ ರೀತಿ ನೀವು ತಾಜ್ ಮಹಲನ್ನು ನೋಡಿರ್ಬೋದಲ್ಲ. ತಾಜ್ ಮಹಲ್ ಮೊದಲು ಹಾಲು ಬಿಳುಪಿನಲ್ಲಿತ್ತು, ಬೆಳ್ಳಗಿತ್ತು ಹಾಲು. ಆದರೆ ಏನಾಯಿತು, ಪಕ್ಕದಲ್ಲಿರುವಂಥ ಕಾರ್ಖಾನೆಲ್ಲ ಬಿಡುಗಡೆ ಆಗ್ತಿರುವಂಥ ಸಲ್ಫರ್ ಡೈಆಕ್ಸೈಡು, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ಅನಿಲಗಳಿಂದ ಏನಾಗಿದೆ, ಆಮ್ಲ ಮಳೆ ಉಂಟಾಗಿ ಅದು ಈಗ ಬಣ್ಣ ಕ್ಷೀಣಿಸ್ತಾ ಇದೆ, ಅಂದರೆ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಮತ್ತು ಸಸ್ಯಗಳಲ್ಲಿ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟವಾದ pH ವ್ಯಾಪ್ತಿ ಬೇಕು ಅಂತ ನಮಗೆ ಗೊತ್ತಾಗಿದೆ. 5ರಿಂದ ಹಿಡಿದು 6 ಅಥವಾ 7 ಇರಬೇಕು ಅಂತ ಹೇಳಿದಲ್ವ. ಅದೇ ರೀತಿ ಜಠರವು ಸಹ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದಿಸುತ್ತೆ, ಮತ್ತು ಅದು ನಮ್ಮ ಜಠರಲ್ಲಿ ತೊಂದರೆ ಮಾಡಲ್ಲ. ಯಾಕೆಂದರಲ್ಲಿ ಒಂದು ಮ್ಯೂಕಸ್ ಮೆಂಬ್ರೇನ್ ಅಥವಾ ಮ್ಯೂಕಸ್ ಅಂದರೆ ಒಂದು ಲೋಳೆಯಂತಹ ಪದಾರ್ಥವನ್ನು ಸೃಷ್ಟಿಸುವಂಥ ಒಂದು ಪದರ ಇದೆ, ಅದರಿಂದ ಅದು ತೊಂದರೆ ಆಗಲ್ಲ. ಅದೇ ರೀತಿ ಬಾಯಲ್ಲಿ pH 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗುತ್ತೆ ಅಂತ ಕೂಡ ನಾವು ತಿಳ್ಕೊಂಡ್ವಿ. ಯಾಕೆ pH ಮೌಲ್ಯ ಯಾವಾಗ ಕಡಿಮೆ ಆಗುತ್ತೆ, ನಾವು ತಿಂದ ಆಹಾರ ಹಲ್ಲುಗಳ ಸಂಧಿಯಲ್ಲಿದ್ದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿಗಳಿಂದ ಒಟ್ಟಿಸಲ್ಪಟ್ಟು ಅಲ್ಲಿ ಆಮ್ಲ ಉತ್ಪತ್ತಿ ಆಗುತ್ತೆ, ಮತ್ತು pH ಬೆಲೆ ಕಡಿಮೆ ಆಗುತ್ತೆ. 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗುತ್ತೆ. ಅದು ಎನಾಮಲ್, ಅತ್ಯಂತ ನಮ್ಮ ದೇಹದಲ್ಲೇ ಅತ್ಯಂತ ಗಟ್ಟಿಯಾದಂಥ ಪದಾರ್ಥ. ಆ ಪದಾರ್ಥ ಆಮ್ಲೀಯ ಕ್ರಿಯೆಗೆ ತುತ್ತಾಗಿ ಅದು ಸವೆತ ಉಂಟಾಗುತ್ತೆ. ಮತ್ತು ರಾಸಾಯನಿಕ ಯುದ್ಧತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳ ಸ್ವರಕ್ಷಣೆ ಅಂತ ಕೂಡ ಹೇಳಿದ್ವಿ. ಯಾವುದೇ ನೋಡಿ, ಇದು ನೀಟಲ್ ಸಸ್ಯದ ಎಲೆಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಆ ಮುಳ್ಳುಗಳಿರುವಂಥ ಅದರಲ್ಲಿ ಮೆಥನೋಯಿಕ್ ಆಮ್ಲ ಇರುತ್ತೆ. ಅದು ನಮ್ಮ ದೇಹಕ್ಕೆ ಚುಚ್ಚಿದಾಗ, ನಮ್ಮ ದೇಹದ ಭಾಗಕ್ಕೆ ಚುಚ್ಚಿದಾಗ ಏನಾಗುತ್ತೆ, ಆ ಮೆಥನೋಯಿಕ್ ಆಮ್ಲ ಸೇರಿ ಉರಿಯೂತ ಉಂಟಾಗುತ್ತೆ. ಇದನ್ನು ಶಮನ ಮಾಡೋಕ್ಕೆ ನೀವು ಅಡುಗೆ ಸೊಳನ್ನು ಬಳಸಿದ್ದೀರಾ ಅಂತ ನಿಮ್ಗೆ ಜ್ಞಾಪಕ ಮಾಡ್ಕೊಳ್ಳಿ. ಅದೇ ರೀತಿ ಜೇನ್ನೊಣ ಕೂಡ ಕಚ್ಚಿದಾಗ ಅಲ್ಲಿ ಉರಿಯೂತ ಉಂಟಾಗುತ್ತೆ. ಅದಕ್ಕೆ ನಾವು ಸೋಡಿಯಂ ಬೈಕಾರ್ಬನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟನ್ನು ಬಳಸಿ ಅದನ್ನು ಶಮನ ಮಾಡಿದ್ದನ್ನು ಸ್ಮರಿಸ್ಕೋಬೋದು. ಈ ಸಸ್ಯಕ್ಕೆ ನಾವು ಇನ್ನೊಂದು ಸಸ್ಯವನ್ನು ಉಪಯೋಗಿಸಿದ್ವಿ, ಅದು ಯಾವುದು, ಡಾಕ್ ಪ್ಲ್ಯಾಂಟ್ ಅಥವಾ ಪುಳ್ಳಂಪುರ್ಚಿ. ಜ್ಞಾಪಕ ಬಂತಲ್ಲ. ಮತ್ತು ಈಗ ಸೋಡಿಯಂ ಹೈಡ್ರಾಕ್ಸೈಡ್ನ ಉತ್ಪಾದನೆಯಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ನೋಡಿ, ಸೋಡಿಯಂ ಹೈಡ್ರಾಕ್ಸೈಡನ್ನು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಲ್ಲ, ಉಪ್ಪು ನೀರು ಸಾರೀಕೃತ ಉಪ್ಪು ನೀರನ್ನು ಬಳಸ್ಕೊಂಡು ಇದನ್ನು ಬಳಸ್ತೀವಿ. ಇದು ಒಂದು ಚಿತ್ರ. ಈ ಚಿತ್ರದಲ್ಲಿ ನೀವು ನೋಡಿ 3 ದ್ವಾರಗಳಿದೆ. ಅಲ್ಲಿ ಒಂದೊಂದು ದ್ವಾರದಿಂದ ಒಂದೊಂದು ರೀತಿಯ ಉತ್ಪನ್ನಗಳು ಬರ್ತಾ ಇದೆ. ಅಂದರೆ ಬ್ರೈನ್ ಸೊಲ್ಯೂಷನ್ ಅಂದರೆ ಸೋಡಿಯಂ ಕ್ಲೋರೈಡ್ನ ಸಾರೀಕೃತ ದ್ರಾವಣಗಳಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಆ್ಯನೋಡ್ ಅಥವಾ ಧನವಿದ್ಯುದಾಗ್ರದ ಕಡೆ ಕ್ಲೋರಿನು ಬಿಡುಗಡೆ ಆಗುತ್ತೆ. ಋಣವಿದ್ಯುದಾಗ್ರ ಅಂದರೆ ಕ್ಯಾಥೋಡ್ ಕಡೆ H2 ಅಂದರೆ ಹೈಡ್ರೋಜನ್ ಬಿಡುಗಡೆ ಆಗ್ತಾಯಿದೆ. ಮತ್ತು ಕೆಳಭಾಗದಲ್ಲಿ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡು ಉತ್ಪನ್ನ ಆಗ್ತಾಯಿದೆ. ಅರ್ಥ ಆಯ್ತಾ ಮಕ್ಕಳೇ? ಮತ್ತು ಇಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ ಬಳಿ ಯಾವ್ಯಾವ ಉತ್ಪನ್ನಗಳಾಗುತ್ತೆ, ಅದು ಯಾಕೆ ಅಂತ ನೀವು ಸ್ಮರಿಸ್ಕೋಬೇಕಾಗತ್ತೆ. ಮತ್ತು ಇವುಗಳ ಉಪಯೋಗ ಕೂಡ ನಿಮ್ಗೆ ಗೊತ್ತಿದೆಯಲ್ವ. ಕ್ಲೋರಿನನ್ನು ಏನಕ್ಕೆ ಬಳಸ್ತೀವಿ, ನೀರಿನ ಶುದ್ಧೀಕರಣ, ಈಜುಕೊಳದಲ್ಲಿ ಕ್ರಿಮಿನಾಶಕವಾಗಿ, ಮತ್ತು PVC ಪಾಲಿವಿನೈಲ್ ಕ್ಲೋರೈಡ್ನ ತಯಾರಿಕೆ, ಸೋಂಕು ನಾಶಕಗಳಾಗಿ, CFC ಕ್ಲೋರೋಫ್ಲೂರೋ ಕಾರ್ಬನ್ಗಳ ತಯಾರಿಕೆ ಹಾಗೂ ಕೀಟನಾಶಕಗಳಲ್ಲಿ ಕ್ಲೋರಿನನ್ನು ಬಳಸ್ತಾರೆ. ಇದು ಒಂದು ಉಪಯುಕ್ತವಾದಂಥ ಉತ್ಪನ್ನ. ಅದೇ ರೀತಿ ಹೈಡ್ರೋಜನ್ ತೊಗೊಂಡಾಗ ಅದು ಇಂಧನವಾಗಿ ಬಳಸ್ತಾರೆ ಹೈಡ್ರೋಜನ್ನ. ಅದೇ ರೀತಿ ಕೃತಕ ಬೆಣ್ಣೆಯನ್ನು ತಯಾರಿಸೋಕ್ಕೆ ಕೂಡ ಇದನ್ನು ಬಳಸ್ತಾರೆ. ಅದೇ ಅಲ್ಲದೆ ಮುಖ್ಯವಾಗಿ ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಕ್ಲೋರೈಡ್, ಈ ಥರ ಹಲವು ವಸ್ತುಗಳನ್ನು ತಯಾರಿಸೋಕ್ಕೆ ಇದನ್ನು ಬಳಸ್ತಾರೆ. ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅದರಿಂದ ಏನಾಗಿದೆ, ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಗಳ ತಯಾರಿಕೆ ಮತ್ತು ಕಾಗದ ಕಾರ್ಖಾನೆ ಹಾಗೂ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಪಾಲಿಯೆಸ್ಟರ್ ಅಂತ ಕರಿತೀವಲ್ಲ, ಪಾಲಿವಿನೈಲ್ ಕ್ಲೋರೈಡ್, ಅಂತಹ ಒಂದು ಕೃತಕ ನೂಲುಗಳನ್ನು ತಯಾರಿಸೋಕ್ಕೆ ಈ ವಸ್ತುವನ್ನು ಕಚ್ಚಾ ವಸ್ತುವಾಗಿ ಇದನ್ನು ಬಳಸ್ತಾರೆ. ನೋಡಿ ಎಷ್ಟೊಂದು ಉಪಯೋಗಗಳಿದೆ ಅಲ್ವಾ. ನೋಡಿ, ಸೋಡಿಯಂ ಕ್ಲೋರೈಡ್ ಏಕ್ವಿಸ್ ಅಂದರೆ ಜಲೀಯ ದ್ರಾವಣ, ನೀರಿನಲ್ಲಿ ಬೆರೆತೇನಾಗುತ್ತೆ, ಅಲ್ಲಿ ವಿದ್ಯುತ್ ಪ್ರವಾಹನ ಹರಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಜಲೀಯವಾಗಿ, ಕ್ಲೋರಿನ್ ಅನಿಲವ ಮತ್ತು ಹೈಡ್ರೋಜನ್ ಉತ್ಪನ್ನ ಆಗುತ್ತೆ. ಇವು ಉತ್ಪನ್ನಗಳು. ಇವು ಎಲ್ಲೆಲ್ಲಿ ಬರುತ್ತೆ ನೋಡಿ, ಆ್ಯನೋಡ್ ಧನವಿದ್ಯುತ್ ಆಗಿರಲ್ವ, ಕ್ಲೋರಿನ್ ಏನಾಗಿದೆ ಮೈನಸ್ ಅಲ್ವಾ, Cl ಮೈನಸ್ ಅಯಾನು ಅಲ್ವಾ, ಅದೇನಾಗುತ್ತೆ ಧನವಿದ್ಯುತ್ ಆಗಿರೋದ ಕಡೆ ಬಂದು ಅದೇನಾಗುತ್ತೆ ಕ್ಲೋರಿನ್ ಅನಿಲವಾಗಿ ಬಿಡುಗಡೆ ಹೊಂದುತ್ತೆ. ಅದೇ ರೀತಿ ಕ್ಯಾಥೋಡ್ ಋಣವಿದ್ಯುತ್ ಆಗಿರೋಕ್ಕೆ ಬಂದಾಗ ಅಲ್ಲೇನಾಗಿದೆ ಹೈಡ್ರೋಜನ್ H+ NaOH ಅಲ್ಲೇ ಉತ್ಪತ್ತಿ ಆಗುತ್ತದೆ. ಸೊ H2 ಅಂದರೆ H+ ಮತ್ತು H+ ಏನಾಗುತ್ತೆ, H2 ಹೈಡ್ರೋಜನ್ ಅನಿಲ ಉಂಟಾಗುತ್ತೆ. ಅದೇ ರೀತಿ ಆ ಕ್ಯಾಥೋಡ್ ಋಣವಿದ್ಯುದಾಗ್ರದ ಕೆಳಗಡೆ, ಕ್ಯಾಥೋಡ್ನ ಕೆಳಗಡೆ ಏನಾಗುತ್ತೆ ಸೋಡಿಯಂ ಹೈಡ್ರಾಕ್ಸೈಡು ಉತ್ಪನ್ನ ಆಗುತ್ತೆ. ಇವೆಲ್ಲವೂ ಸಹ ಉಪಯುಕ್ತವಾಗಿರುವಂಥ ಉತ್ಪನ್ನಗಳು. ನಮ್ಮ ದೈನಂದಿನ ಜೀವನದಲ್ಲಿ ನಾನು ಹೆಚ್ಚಾಗಿ ಬಳಸ್ತೀವಿ ಅಲ್ಲ ಮಕ್ಕಳೇ. ಮತ್ತು ಇದರಿಂದ ಮತ್ತೊಂದು ವಸ್ತು ಬಂದಿರೋದು ಚೆಲುವೆ ಪುಡಿ. ಚೆಲುವೆ ಪುಡಿ ಅಂದರೆ ಬ್ಲೀಚಿಂಗ್ ಪೌಡರ್ ಅಂತ ನೀವು ಕಲ್ತಿದ್ದೀರಲ್ವ. ಇದು ಶುಷ್ಕ ಅರಳಿದ ಸುಣ್ಣ ಅಂದರೆ ಒಣಗಿರುವಂತಹ ಸುಣ್ಣ
ಮೊದಲು ಏನು ಮಾಡ್ತೀವಿ, ಅರಳಿದ ಸುಣ್ಣವನ್ನು ತೊಗೋತೀವಿ, ಅಂದರೆ ಸುಣ್ಣದ ಕಲ್ಲು ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ನೀರು ಹಾಕಿದಾಗ ಏನಾಗುತ್ತೆ, ಅದು ಒದ್ದೆ ಆಗುತ್ತೆ. ಅದನ್ನು ಏನು ಮಾಡ್ತಾರೆ, ಚೆನ್ನಾಗಿ ಒಣಗಿಸಿ ಶುಷ್ಕ ಮಾಡ್ತಾರೆ. ಶುಷ್ಕ ಮಾಡಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaH2 ಉತ್ಪತ್ತಿ ಆಗುತ್ತೆ. ಇದನ್ನು ಕ್ಲೋರಿನ್ ಎಲ್ಲಿಂದ ಬಂದಿದೆ, ಬ್ರೈನ್ ಸೊಲ್ಯೂಷನ್ನಿಂದ ಬಂದಿರೋಂಥದ್ದಲ್ಲ, ಆ ಕ್ಲೋರಿನನ್ನು ಉಪಯೋಗಿಸ್ಕೊಂಡು ಅದರ ಒಟ್ಟಿನಿಂದ ಚಲುವೆ ಪುಡಿಯನ್ನು ತಯಾರಿಸ್ತಾರೆ. ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಕ್ಲೋರಿನ್ ಜೊತೆ ಸೇರಿ ಏನಾಗ್ತದೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಉಂಟಾಗ್ತದೆ, ಮತ್ತು ನೀರು ಉತ್ಪತ್ತಿ ಆಗ್ತದೆ. ಸೊ CaOH2 ಪ್ಲಸ್ Cl2 ಈಸ್ CaOCl2 ಪ್ಲಸ್ H2O. ಈ ಸಮೀಕರಣಗಳ ತುಂಬ ಮುಖ್ಯವಾಗಿರುವಂಥದ್ದು. ಇದನ್ನು ನೀವು ಬರೆದು ಅಭ್ಯಾಸ ಮಾಡಬೇಕಲ್ಲ ಮಕ್ಕಳು. ಮತ್ತು ಈ ಒಂದು ವಸ್ತುವಿನ ಉಪಯೋಗ ಏನು, ಚಲುವೆ ಪುಡಿನ ಬ್ಲೀಚಿಂಗ್ ಪೌಡರ್ ನಿಮ್ಮ ಮನೆಯಲ್ಲಿ ಕೂಡ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಎಲ್ಲ ಉಪಯೋಗಿಸ್ತಾರೆ ಅಲ್ವಾ. ಯಾಕೆ, ಅಲ್ಲಿ ನೀರಿನಲ್ಲಿ ಬೆರೆತಾಗ ಕ್ಲೋರಿನ್ ಉತ್ಪತ್ತಿ ಆಗುತ್ತಲ್ಲ, ಆ ಕ್ಲೋರಿನ್ ಒಂದು ಚೆಲುವೆ ಕಾರ್ಯವನ್ನು ಮಾಡ್ತಾ ಇದ್ದರೆ ಬಣ್ಣವನ್ನು ತೆಗೆಯುತ್ತೆ, ಮತ್ತು ಕೊಳುಕು ಮತ್ತು ಎಣ್ಣೆ ಜಿಡ್ಡುಗಳಿರ್ತಕ್ಕಲ್ಲ ಸ್ವಲ್ಪ ಆ ಭಾಗವನ್ನು ಮತ್ತು ಹೆಚ್ಚಾಗಿ ಇದನ್ನು ಬಾತ್ರೂಮ್ ಕ್ಲೀನಿಂಗ್ಗೆ ಉಪಯೋಗಿಸ್ತಲ್ವ. ಇದನ್ನು ಅಷ್ಟೇ ಅಲ್ಲ, ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಹಾಗೂ ಆ ನಾರನ್ನು ಚೆಲುವೆ ಮಾಡಲು, ಚೆಲುವೆ ಅಂದರೆ ಅದು ಬಿಳಿ ಬಣ್ಣದಿಂದ ಹೊಳೆಯುವಂತೆ ಮಾಡಲು ಬಳಸ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರಳು ಅಂದರೆ ಮರವನ್ನು ಚೆನ್ನಾಗಿ ಅರೆದು ಅದನ್ನು ತಿರುಳಾಗಿ ಮಾಡ್ತಾರೆ, ಕಾಗದ ಮಾಡೋಕ್ಕೆ ಅದನ್ನು ಉಪಯೋಗಿಸ್ತಾರೆ. ಅಲ್ಲೇನಾಗುತ್ತೆ, ಅನೇಕ ಕಲ್ಮಶಗಳಿಂದ ಅದೇನಾಗುತ್ತೆ, ಅದು ಕಂದು ಬಣ್ಣದಲ್ಲಿರುತ್ತೆ. ಈ ಚಲುವೆ ಪುಡಿಯನ್ನು ಹಾಕೋದೇನಾಗುತ್ತೆ, ಅದು ಬಿಳಿ ಬಣ್ಣಕ್ಕೆ ಬರುತ್ತೆ. ಮತ್ತು ಲಾಂಡ್ರಿಯಲ್ಲಿ, ಲಾಂಡ್ರಿ ಅಂತ ಗೊತ್ತಲ್ಲ, ಬಟ್ಟೆಯನ್ನು ಶುದ್ಧಿ ಮಾಡುವಂತಹ ಒಂದು ಅಂಗಡಿಯಲ್ಲಿ, ಅಂದರೆ ಲಾಂಡ್ರಿಯಲ್ಲಿ ಮಾಡ್ತಾರೆ, ತೊಳೆದ ಬಟ್ಟೆಗಳನ್ನು ಮತ್ತೆ ಚಲುವೆ ಮಾಡಲು, ಅಂದರೆ ಬಟ್ಟೆಗಳೆಲ್ಲ ತೊಳೆದಿರ್ತಾರೆ, ಆಮೇಲೆ ಸ್ವಲ್ಪ ಡಲ್ ಆಗುತ್ತೆ, ಅದರಲ್ಲಿ ಚಲುವೆ ಪುಡಿಯನ್ನು ಹಾಕ್ತಾಗಂತೆ ಇನ್ನೂ ಹೆಚ್ಚಿನ ಒಂದು ಬೆಳಪನ್ನು ಹೊಂದತ್ತೆ, ಅಂದರೆ ಲಾಂಡ್ರಿಲಿ ಇದನ್ನು ಬಳಸ್ತಾರೆ. ಇದೆಲ್ಲ ಮುಖ್ಯವಾಗಿರೋಂಥ ಉಪಯೋಗಗಳು. ಇದೇ ರೀತಿ ಚಲುವೆ ಪುಡಿ ಇನ್ನೂ ಅನೇಕ ಕಾರ್ಯಗಳು ಬಳಸ್ತಾರೆ, ಅದನ್ನು ನೀವು ಮಾಡ್ಬೋದು. ಚಲುವೆ ಪುಡಿಯನ್ನು ಬಾತ್ರೂಮಲ್ಲಿ ಹಾಕ್ತಾರೆ, ಮತ್ತು ಎಲ್ಲಿ ಸೊಳ್ಳೆಗಳು ಜಾಸ್ತಿ ಇರುತ್ತೋ ಅಲ್ಲಿ ಕೂಡ ಇದನ್ನು ಚೆಲ್ಲೋದನ್ನು ನೋಡಿರ. ಮುಖ್ಯವಾಗಿ ಮುನ್ಸಿಪಾಲ್ಟಿ ಮತ್ತು ಕಾರ್ಪೊರೇಷನ್ ಮತ್ತು ಪಂಚಾಯಿತಿ ರೇಂಜಲ್ಲಿ ಬರುವಂಥದ್ದು, ಅಲ್ಲೇನಾಗುತ್ತೆ, ಜನಸಂಖ್ಯೆ ಜಾಸ್ತಿ ಇರೋ ಜಾಗದಲ್ಲಿ ಮಾಡ್ತಾರೆ, ಅಲ್ಲಲ್ಲಿ ಪಕ್ಕದಲ್ಲಿ ಗೋಡೆಗಳಿಗೆ ಮೇಲೆಲ್ಲ ಚೆಲ್ತಾರೆ. ಯಾಕೆ, ಸೊಳ್ಳೆಗಳು ಕಡಿಮೆ ಆಗುತ್ತೆ, ಮತ್ತು ಇದು ಕ್ರಿಮಿನಾಶಕ ಕೂಡ ಆಗಿದೆ. ಮತ್ತು ಇದನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸ್ತೀವಿ. ಅಂದರೆ ಇದರಲ್ಲಿ ಬ್ಯಾಕ್ಟೀರಿಯಾಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾ ಕೆಲವೊಂದು ಸಣ್ಣ ಸಣ್ಣ ಏಕಕೋಶ ಜೀವಿಗಳಿರುತ್ತೆ, ಅವನ್ನೆಲ್ಲ ನಾಶ ಮಾಡೋಕ್ಕೆ ಇದನ್ನು ಬಳಸ್ತೀವಿ. ಸೋಂಕು ನಾಶಕ ಅಂತ ನಾವು ಕರಿತೀವಿ. ಮತ್ತು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಇದನ್ನು ಉತ್ಕರ್ಷಣಕಾರಿಯಾಗಿ ಉಪಯೋಗಿಸ್ತಾರೆ. ಇದೊಂದು ಪ್ರಮುಖ ಅಂತ ಉಪಯುಕ್ತ. ಮತ್ತು ಇದರಿಂದ ಏನಾಗುತ್ತೆ, ಮತ್ತೊಂದು ವಸ್ತು ಯಾವುದು, ಅಡುಗೆ ಸೋಡಾ. ಅಡುಗೆ ಸೋಡಾ ಕೇಳಿದಿರಲ್ಲ, ಎಸ್, ಅಮ್ಮ ದೋಸೆ ಮಾಡಬೇಕಾದ್ರೆ ಇದನ್ನು ಬಳಸ್ತಾರೆ ಅಲ್ವಾ. ದೋಸೆ ಮಾಡಬೇಕಾದ್ರೆ ಅದೇ ರೀತಿ ಬೇಳೆ ಬೇಯಲಿಲ್ಲಪ್ಪ, ಅವಾಗೇನು ಮಾಡ್ತಾರೆ, ಸ್ವಲ್ಪ ಒಂದು ಸೋಡಾನ ಹಾಕ್ತಾರೆ. ಮತ್ತು ಬೋಂಡ, ಬಜ್ಜಿ, ಪಕೋಡ ಮಾಡಬೇಕಾದ್ರೂ ಕೂಡ ಈ ಸ್ವಲ್ಪ ಅಡುಗೆ ಸೋಡಾನ ಹಾಕಿದಾಗ ಏನಾಗುತ್ತೆ, ಅದು ಗರಿಗರಿಯಾಗಿ ಆಗುತ್ತೆ, ಉಂಟಾಗುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರ ಒಂದು ರಾಸಾಯನಿಕ ಸೂತ್ರ NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತೀವಿ. NaHCO3 ಅಂತದೆ. ಅಂದರೆ ಇದನ್ನು ಯಾವ ಥರ ತಯಾರು ಮಾಡ್ತಾರೆ, ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯವನ್ನು ಹಾಯಿಸಿದಾಗ NaCl ಪ್ಲಸ್ H2O ಪ್ಲಸ್ CO2 ಪ್ಲಸ್ NH3 ಇವು ಸೇರಿದಾಗ ಏನಾಗುತ್ತೆ, NH4Cl ಅಮೋನಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 ಉಂಟಾಗುತ್ತೆ. ಇದು ಕಾಸಿದಾಗ ಈ ಥರ ಉಂಟಾಗಲ್ಲ. ಇದು ಕಾಸಿದಾಗ ಏನಾಗುತ್ತೆ, ನಾವು ಹೇಳಿದ್ವಿ ಗರ್ಗರಿ ಆಗಿಬಿಡುತ್ತೆ, ಬ್ರೆಡ್ಡೆಲ್ಲ ಹಾಕಿದಾಗ ಬ್ರೆಡ್ಡೆಲ್ಲ ತುಂಬ ಜೋರದಾಗಿ ಆಗುತ್ತೆ, ನಾವೆಲ್ಲ ತಿಳ್ಕೊಂಡ್ವಲ್ಲ. ಯಾಕೆ ಆಗುತ್ತೆ, ಇಲ್ಲಿ ನೋಡಿ, ಅದನ್ನು ಕಾಯಿಸಿದಾಗ ಏನಾಗುತ್ತೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3, ಕಾಸಿದಾಗ ಏನಾಗುತ್ತೆ, Na2CO3 ಸೋಡಿಯಂ ಕಾರ್ಬೋನೇಟ್ ಆಗುತ್ತೆ, ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ, H2O ಪ್ಲಸ್ CO2. ಮತ್ತು ಮಕ್ಕಳೇ, ಈ ಕಾರ್ಬನ್ ಡೈಆಕ್ಸೈಡ್ ಆಚೆ ಬಂದಿದೆಯಲ್ಲ, ಇದೇನಾಗುತ್ತೆ, ಆ ತಿಂಡಿ ಪದಾರ್ಥದಿಂದ ಹೊರಗಡೆ ಬರಬೇಕಾದ್ರೆ ಅದು ಅನೇಕ ರಂಧ್ರಗಳನ್ನು ಮಾಡಿ ಅದು ಆಚೆ ಬರುತ್ತೆ, ಮತ್ತು ಆ ವಸ್ತು ಸಾಫ್ಟ್ ಸ್ಪಾಂಜಿ ಥರ ಮಾಡುತ್ತೆ, ಸ್ಪಂಜಿನಂತೆ ಅದು ಮೃದುವಾಗಿ ರುಚಿಯಾಗಿರುವಂತೆ ಮಾಡುತ್ತೆ. ಅದಕ್ಕೆ ಇದನ್ನು ಬಳಸ್ತೀವಿ. ಇದು ನೋಡಿ, ಇದು ಸೋಡಾ, ಅಡುಗೆ ಸೋಡಾವನ್ನು ಇಲ್ಲಿ ಸ್ವಲ್ಪ ನಿಮ್ಗೆ ತೋರಿಸಿದ್ದೀನಿ. ಮತ್ತು ಉಪಯೋಗಗಳು ನೋಡೋಣ. ಇದರ ಉಪಯೋಗಗಳೆಂದರೆ ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ. ಬೇಕಿಂಗ್ ಪೌಡರ್ ಅಂತ ಕೇಳಿದ್ರೆ, ಅಡುಗೆ ಸೋಡಾ ಬೇರೆ, ಬೇಕಿಂಗ್ ಪೌಡರ್ ಬೇರೆ. ಬೇಕಿಂಗ್ ಪುಡಿ ಬೇಕರಿಯಲ್ಲಿ ಬಳಸ್ತಾರಲ್ವ, ಅದನ್ನು ಬೇಕಿಂಗ್ ಪೌಡರ್ ಅಂತ ಕರಿತೀವಿ. ಇಲ್ಲೇನು ಮಾಡ್ತಾರೆ, ಇದೊಂದು ಸೌಮ್ಯವಾದಂತಹ ಒಂದು ಕ್ಷಾರ ಅಲ್ವಾ, ಇದಕ್ಕೆ ಆಮ್ಲವನ್ನು ಹೊಂದಿರುವಂಥದ್ದು. ಇದರ ಜೊತೆಗೆ ಟಾಟಾರಿಕ್ ಆಮ್ಲವನ್ನು ಬಳಸ್ತಾರೆ. ಟಾಟಾರಿಕ್ ಆಮ್ಲ ಕೂಡ ಸೌಮ್ಯವಾಗಿರುವಂಥ ಒಂದು ಆಮ್ಲ. ಇದನ್ನು ಬೆರೆಸಿದಾಗ ಏನಾಗುತ್ತೆ, ಟಾಟಾರಿಕ್ ಆಮ್ಲ ಬೆರೆಸಿದಾಗ
ಬೇಕಿಂಗ್ ಪುಡಿ ಆಗುತ್ತೆ. ಬೇಕಿಂಗ್ ಪುಡಿ ಇದನ್ನು ಬೆರೆಸಿ ನೀರಿನಲ್ಲಿ ಬೆರೆಸಿದಾಗಲಿ ಅಥವಾ ಕಾಯಿಸಿದಾಗ ಏನಾಗುತ್ತೆ, ಇದು ಹೈಡ್ರೋಜನ್ ಅಯಾನ್ನೊಂದಿಗೆ ಸೇರಿ ಏನು ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಮತ್ತು ಆಮ್ಲದ ಸೋಡಿಯಂ ಲವಣವನ್ನು ಉಂಟು ಮಾಡುತ್ತೆ. NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಪ್ಲಸ್ ಹೈಡ್ರೋಜನ್ ಅಯಾನು H+. ಈ H+ ನಾವು ಹಾಕಿರುವಂಥ ಟಾಟಾರಿಕ್ ಆಮ್ಲ ಆಗ್ಬೋದು ಅಥವಾ ಯಾವುದೇ ಆಮ್ಲದಿಂದ ಬಂದಿರುವಂಥದ್ದು. ವರ್ತಿಸಿ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು H2O ಮತ್ತು ಆಮ್ಲದ ಸೋಡಿಯಂ ಲವಣವನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿ ಬದಲಾವಣೆಯಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನು ಬಂದಿದೆ ಅದು ತುಂಬ ಉಪಯುಕ್ತವಾಗಿರುವಂಥ ರುಚಿಯಾದಂತಹ ಬ್ರೆಡ್ಡು ಅಥವಾ ಮೆತ್ತಿಗೆ ಬರುವಂಥದ್ದು. ನೋಡಿರ್ಬೋದಲ್ವ, ಬೇಕಿಂಗ್ ಸೋಡಾ ಇದೆಲ್ಲ ಬನ್ನು ಬ್ರೆಡ್ಡು ಮಾಡುವಾಗ ಇದನ್ನು ಬಳಸ್ತಾರೆ. ಕೇಕುಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ. ಏಕೆ, ಅದು ಮೆತ್ತಿಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಮತ್ತು ತಿನ್ನೋಕ್ಕೆ ಕೂಡ ಅಷ್ಟೇ ಅಲ್ವಾ. ಮತ್ತು ಈ ಒಂದು ಅಡುಗೆ ಸೋಡಾವನ್ನು ಆಮ್ಲ ಶಾಮಕಗಳಲ್ಲೂ ಕೂಡ ಬಳಸ್ತೀವಿ. ಅಂದರೆ ನಾವು ತಿಂದಿರುವಂಥ ಪದಾರ್ಥಗಳಿಂದ ಆಮ್ಲ ಉತ್ಪತ್ತಿ ಆದಾಗ ಏನಾಗುತ್ತೆ, ಇದು ಪ್ರತ್ಯಾಮ್ಲೀಯ ರೀತಿಯಲ್ಲಿ ವರ್ತನೆ ಮಾಡಿ ಅದನ್ನು ತಟಸ್ಥೀಕರಣಗೊಳಿಸಿ ನಮಗೆ ಉರಿಯೂತವನ್ನು ಅಥವಾ ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ ಮಕ್ಕಳಿಗೆ. ಮತ್ತು ಇದನ್ನು ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸ್ತಾರೆ. ಸೋಡಾ ಆ್ಯಸಿಡ್ ಅಂದರೆ ಇದೇನು ಬೆಂಕಿ ಆರಿಸುವಂಥ ಒಂದು ಬೆಂಕಿ ನಂದಕವಾದ ಏನಾಗುತ್ತೆ, ಇದು ಅದರಲ್ಲಿ ಆ್ಯಸಿಡ್ ಇರುತ್ತೆ, ಯಾವುದು ವಿನೆಗರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಆ್ಯಸಿಡನ್ನು ಹಾಕಿರ್ತಾರೆ, ಆಮ್ಲವನ್ನು ಹಾಕಿರ್ತಾರೆ. ಅದರ ಜೊತೆಗೆ ನಾವು ಸೋಡಾವನ್ನು ಬೆರೆಸಿದಾಗುತ್ತೆ, ಹೆಚ್ಚಿನ ನೊರೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಆಮ್ಲ ಎಲ್ಲ ಹೊರಗೆ ಚೆಲ್ಲಿ ಬೆಂಕಿಯ ಮೇಲೆ ಬಿದ್ದು ಬೆಂಕಿಯನ್ನು ನಂದಿಸುತ್ತೆ. ಇದನ್ನು ಸೋಡಾ ಆ್ಯಸಿಡ್ ಫೈರ್ ಎಸ್ಟಿಂಗ್ವಿಷರ್, ಸೋಡಾ ಆ್ಯಸಿಡ್ ಫೈರ್ ಎಸ್ಟಿಂಗ್ವಿಷರ್ ಅಂತ ನಾವು ಕರಿತೀವಿ. ಬೆಂಕಿ ನಂದಕ, ಸೋಡಾ ಆ್ಯಸಿಡ್ ಬೆಂಕಿ ನಂದಕ ಅಂತ ಕೂಡ ಇದನ್ನು ಕರಿತೀವಿ. ಸಿನಿಮಾ ಹಾಲಲ್ಲಿ, ಪೆಟ್ರೋಲ್ ಬಂಕಲ್ಲಿ ನೀವು ಸಾಮಾನ್ಯವಾಗಿ ನೋಡ್ತೀರಿ ಇದನ್ನು. ಈಗ ನೆಕ್ಸ್ಟು ವಾಷಿಂಗ್ ಸೋಡಾ ಬರೋಣ. ಅಥವಾ ಅಡುಗೆ ಸೋಡಾವನ್ನು ಕಾಯಿಸಿದಾಗ ಏನಾಗುತ್ತೆ, ವಾಷಿಂಗ್ ಸೋಡಾ ಉಂಟಾಗುತ್ತೆ. ಈ ವಾಷಿಂಗ್ ಸೋಡಾದ ಸೂತ್ರ ಏನು ಗೊತ್ತಾ, Na2CO3 10H2O. ಅಂದರೆ ಇದರಲ್ಲಿ 10 ಅಣುಗಳಷ್ಟು ನೀರು ಇದರಲ್ಲಿದೆ. 10 ಅಣುಗಳಷ್ಟು ನೀರು ಇದರಲ್ಲಿ ಏನಿದೆ, ಸೋಡಿಯಂ ಕಾರ್ಬನೇಟ್ ಅಂದರೆ Na2CO3 ಜೊತೆಗೆ ಎಷ್ಟಿದೆ, 10 ನೀರಿನ ಅಣುಗಳು ಇದರಲ್ಲಿ ಸೇರಿಬಿಟ್ಟು ಸೋಡಿಯಂ ಕಾರ್ಬನೇಟ್ .H2O. ಇಲ್ಲಿ ನಾವು ಪ್ಲಸ್ ಬರೀತಾ ಇಲ್ಲ, ಒಂದು ಚುಕ್ಕೆಯನ್ನು ಹಾಡ್ತಾ ಇದ್ದೀವಿ. ಯಾಕೆ, ಅದು ಆ ಒಂದು ಅಣುಸೂತ್ರದಲ್ಲಿರುವಂಥ ಒಂದು ಭಾಗ, ಸ್ಥಿರವಾದಂತಹ ನೀರಿನ ಒಂದು ಸಂಖ್ಯೆ ಆಗಿದೆ. 10 ಅನ್ನೋದು ಆ ಅಣುಸೂತ್ರದಲ್ಲಿ ಸ್ಥಿರವಾಗಿರುವಂತಹ ನೀರಿನ ಅಣುಗಳ ಸಂಖ್ಯೆ ಆಗಿದೆ. ಇದು ನೋಡಿ, ಇದು ವಾಷಿಂಗ್ ಸೋಡಾವನ್ನು ತೋರಿಸ್ತಾ ಇದ್ದೀನಿ. ಇದರ ಉಪಯೋಗನ ನೋಡೋಣ. ಇದನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬಳಸ್ತಾರೆ. ನೋಡಿ, ಗಾಜು ಅಂದರೆ ಬೋರೆಕ್ಸ್ ಗಾಜು ಅಥವಾ ಗಾಜನ್ನು ಉಪಯೋಗಿಸಲ್ಲ. ಇಲ್ಲಿ ನೋಡಿ, ಟೆಸ್ಟ್ ಟ್ಯೂಬು ಅಲ್ವಾ, ಟೆಸ್ಟ್ ಟ್ಯೂಬು ಮತ್ತು ಲೋಟಗಳು ಮತ್ತು ಕನ್ನಡಕದ ಒಂದು ಮಸೂರುಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಸ್ತಾರೆ. ಅಂದರೆ ಸೋಡಾ ಉಪಯೋಗಿಸ್ಕೊಂಡು ಗಾಜನ್ನು ಮಾಡ್ತಾರೆ. ಮತ್ತು ಸೋಡಾ ಮತ್ತು ಎಣ್ಣೆ ಸೇರಿಸಿ ಸಾಬೂನು ತಯಾರಿಕೆ ಮಾಡ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಸಹ ಇದನ್ನು ಬಳಸ್ತಾರೆ. ಮತ್ತು ಬೋರಾಕ್ಸ್ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಕೂಡ ಬರೀತಾರೆ. ಬೋರಾಕ್ಸ್ ಎಂಬುದು ಒಂದು ಸಂಯುಕ್ತ, ಒಂದು ಪದಾರ್ಥ. ಅದನ್ನು ಸೋಡಿಯಂ ಸಂಯುಕ್ತಗಳಲ್ಲಿ ಉತ್ಪಾದನೆಗೆ ಇದನ್ನು ಬಳಸ್ಕೊಳ್ತಾರೆ. ಮತ್ತು ಗೃಹ ಬಳಕೆಯಲ್ಲಿ ಅಂತ ಮನೆಗಳೇನು ಮಾಡ್ತಾರೆ, ಸ್ವಚ್ಛತಾ ಕಾರ್ಯವನ್ನು ಮಾಡೋಕ್ಕೆ ಮಾಡ್ತಾರೆ. ಸ್ವಚ್ಛತಾ ಕಾರ್ಯ ಅಂದ್ರೇನು, ಸ್ವಚ್ಛ ಮಾಡೋಕ್ಕೆ ಏನಂದರೆ ಜಿಡ್ಡು ಪದಾರ್ಥ, ಸ್ಟವ್ ಕೆಳಗೆಲ್ಲ ಜಿಡ್ಡು ಜಾಸ್ತಿ ಇದ್ದಾಗ ಈ ಪುಡಿಯನ್ನು ಹಾಕಿಬಿಟ್ಟು, ವಾಷಿಂಗ್ ಪೌಡರ್ ಅಥವಾ ಇದನ್ನು ಸೋಡಾನ ಹಾಕಿಬಿಟ್ಟು ಉಚ್ಚಿದಾಗ ಏನಾಗುತ್ತೆ, ಆ ಎಣ್ಣೆಲ್ಲ ಜಿಡ್ಡು ಬಿಟ್ಟು ಹೋಗುತ್ತೆ ಅಂತ. ಮತ್ತು ಇದನ್ನು ಗಡುಸುತನ, ಯಾವುದ್ರದ್ದು, ನೀರಿನ ಗಡುಸುತನ ನಿವಾರಣೆಗೆ ಉಪಯೋಗಿಸ್ತಾರೆ. ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳಿರುತ್ತವೆ. ಇದರಿಂದ ಏನಾಗುತ್ತೆ, ನೀರಿಗೆ ಗಡುಸ್ತನ ಬರುತ್ತೆ. ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ಕಾರ್ಬನೇಟ್, ಬೈಕಾರ್ಬನೇಟ್ಗಳಿಂದ ಗಡುಸ್ತನ ಬರುತ್ತೆ. ನಾವು ಸೋಡಾವನ್ನು ಸೇರಿಸೋದ್ರಿಂದ ಏನಾಗುತ್ತೆ, ಅದರ ಶಾಶ್ವತವಾದ ಗಡುಸ್ತನ ನಿವಾರಣೆಯಾಗಿ ಅದು ಯೋಗ್ಯವಾದಂಥ ನೀರು ಬದಲಾಗುತ್ತೆ. ಅಂದರೆ ಬಟ್ಟೆ ಒಗೆಯೋಕ್ಕಾಗಲಿ ಅಥವಾ ಬೇರೆ ಕಾರ್ಯಗಳಿಗಾಗಿ ಇದನ್ನು ಬಳಸೋಕ್ಕೆ ತುಂಬ ಉಪಯುಕ್ತವಾಗುತ್ತೆ. ಮತ್ತು ಇವಾಗ ನೋಡೋದಲ್ಲ 10 H2O ಇದೆ ಅಂತ ಈ ಸಂಖ್ಯೆ ನೋಡೋಣ. ಇದನ್ನು ಸ್ಫಟಿಕೀಕರಣ ನೀರು ಅಂತ ನಾವು ಕರಿತೀವಿ. ಇದು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆ ಎಷ್ಟು ಇದೆ ಅಂತ ನಮಗೆ ತೋರಿಸ್ಕೊಡ್ತಾ ಇದೆ. ಆಗಲೇ ನಾವು ನೋಡಿದ್ವಿ. ಅದೇ ರೀತಿ ಇಲ್ಲಿ ನೋಡಿ, ಜಲೀಯ ತಾಮ್ರ ಸಲ್ಫೇಟ್ ತೊಗೊಂಡಾಗ, ಜಲೀಯ ತಾಮ್ರದ ಸಲ್ಫೇಟ್ CuSO4 5H2O ಈ ಅಣುಸೂತ್ರದಲ್ಲಿ ಕಾಪರ್ ಸಲ್ಫೇಟ್ 5 ನೀರಿನ ಅಣುಗಳೊಂದಿಗೆ ಇದೆ. ಮತ್ತು ಜಲೀಯ ಸೋಡಿಯಂ ಕಾರ್ಬನೇಟ್ ತೊಗೊಂಡಾಗ Na2CO3 10 H2O ಇದೆ. ಇಲ್ಲಿ 10 ಅಣುಗಳಷ್ಟು ಇದೆ ಅಂತ ನಾವು ಆಗಲೇ ಕಲ್ತ್ಕೊಂಡ್ವಿ ಅಲ್ವಾ. ಅಂದರೆ ಈ ನೀರಿನ ಅಂಶ ಇರೋದ್ರಿಂದ ಅವೇನೋ ಮೆತ್ತಗಿರುತ್ತೆ ಅಥವಾ
ಅದು ಪುಡಿಯಾಗಿ ಒಣಗಿದಂಗಿರುತ್ತಾ, ಶುಷ್ಕವಾಗಿರುತ್ತಾ ಅಥವಾ ಜಲೀಯವಾಗಿರುತ್ತಾ? ಇವು ಶುಷ್ಕವಾಗೇ ಇರುತ್ತೆ, ನೋಡೋಕ್ಕೆ ಶುಷ್ಕವಾಗೇ ಇರುತ್ತೆ. ಆದರೆ ಅದು ಏನಾಗುತ್ತೆ, ಹೇಗಾಗುತ್ತೆ, ಅದರಲ್ಲಿ ಏನಿದೆ ಅಂತ ನೋಡೋಣ. ಈ ಒಂದು ಪ್ರಯೋಗವನ್ನು ಮಾಡಿ ನೋಡ್ಬೋದು. ನೋಡಿ, ನಾನು ತಾಮ್ರದ ಸಲ್ಫೇಟನ್ನು ತೊಗೊಂಡಿದ್ದೀನಿ. ಮಧ್ಯಸಾರದ ದೀಪದ ಸಹಾಯದಿಂದ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಮಕ್ಕಳೇ, ಅದರ ಬಣ್ಣ ಹಾಗೂ ಪ್ರನಾಳದ ಮೇಲ್ಭಾಗದ ಗೋಡೆಗಳ ಮೇಲೆ ನೀವು ಗಮನಿಸಿ. ಈ ಗಮನಿಸಿದಾಗ ಏನಾಗುತ್ತೆ ನೋಡಿ, ನೀರಿನ ಹನಿಗಳಲ್ಲಿ ಶೇಖರಣೆ ಆಗ್ತಾಯಿದೆ, ಹೌದಲ್ವ? ಈಗ ಅದನ್ನು ಪಕ್ಕಕ್ಕೆ ತೆಗೆದು ಸ್ವಲ್ಪ ಹೊತ್ತು ಇಡೋಣ. ನೋಡೋಣ, ಬಿಳಿ ಬಣ್ಣ ಇದೆಯಲ್ಲ ಕೆಳಗಡೆ. ಇವಾಗ ಅದಕ್ಕೊಂದು 2 ಹನಿ ನೀರನ್ನು ಸೇರಿಸ್ತಾ ಇದ್ದೀನಿ. ಆ 2 ಹನಿ ನೀರನ್ನು ಸೇರಿಸಿದಾಗ ಏನಾಗುತ್ತೆ ನೋಡಿ, ಮತ್ತೆ ನೀಲಿ ಬಣ್ಣಕ್ಕೆ ಬಂದುಬಿಟ್ಟು ಇದು ನೀಲಿ ಬಣ್ಣದ ಸ್ಫಟಿಕವಾಗಿದೆ ಅಲ್ವಾ? ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತೊಂದು. ಈ ಕ್ಯಾಲ್ಸಿಯಂ ಸಲ್ಫೇಟನ್ನು ತೊಗೊಂಡಾಗ ಇದರಲ್ಲಿ ಅರ್ಧ ನೀರಿನ ಅಂಶ ಇದೆ. ಇದು ಕ್ಯಾಲ್ಸಿಯಂ ಸಲ್ಫೇಟ್ ½ ಪ್ಲಸ್ 1½ H2O ಕೊಟ್ಟಾಗ ಏನಾಗುತ್ತೆ, 1½ ನೀರಿನ ಅಣು ಸೇರುತ್ತೆ. ಕ್ಯಾಲ್ಸಿಯಂ ಸಲ್ಫೇಟು 2 H2O ಉಂಟಾಗುತ್ತೆ. ಇದನ್ನು ಜಿಪ್ಸಮ್ ಅಂತ ಕರಿತೀವಿ. ಈ ಜಿಪ್ಸಮ್ಮನ್ನು ಕಾಯಿಸಿದಾಗ ಮತ್ತೆ ಏನಾಗುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ 2 H2O ಬರ್ತಲ್ಲ, ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಬಿಳಿ ಬಣ್ಣದ ಪುಡಿಯಾಗಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಓಕೆ, ಜಿಪ್ಸಮ್ ಇದರಲ್ಲೂ ಸಹ ನೀರಿನಾಂಶ ಇರುತ್ತೆ. ಇದು ಶುಷ್ಕವಾಗಿರುವಂಥ ಕ್ಯಾಲ್ಸಿಯಂ ಸಲ್ಫೇಟು. ಈ ಕ್ಯಾಲ್ಸಿಯಂ ಸಲ್ಫೇಟ್ನಲ್ಲಿ ಅರ್ಧ ನೀರಿದೆ. ಮತ್ತು 1½ ಅಣುವಿನಷ್ಟು ನೀರು ಸೇರಿದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್, ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕರಿತೀವಿ. ಜಲೀಯ ಕ್ಯಾಲ್ಸಿಯಂ ಸಲ್ಫೇಟ್ ಇದೆ. ಅಂದರೆ ಇದು ಸ್ಫಟಿಕೀಕರಣಗೊಂಡಂಥ ನೀರಿನ ಅಂಶ ಇದರಲ್ಲಿದೆ, ಜಿಪ್ಸಮ್ ಅಂತ. ಇದು ಏನಕ್ಕೆ ಉಪಯೋಗಿಸ್ತಾರೆ ಅಂತ ನಿಮ್ಗೆ ಆಗಲೇ ಗೊತ್ತಿರೋದಿಲ್ಲ. ನೋಡಿ, ಗೊತ್ತಾಗುತ್ತೆ. ಅದು ಹೇಳಬೇಕಂದ್ರೆ ಮೂಳೆ ಮುರಿದೋಗಿದಾಗ ಅದರ ಸ್ವಸ್ಥಾನದಲ್ಲಿ ಸರಿಯಾಗಿರೋಕ್ಕೆ ಲೇಪನ ಮಾಡ್ತಾರೆ ಅಲ್ವಾ, ಹಾಸ್ಪಿಟಲಲ್ಲಿ ಮಾಡ್ತಾರಲ್ವ. ಮತ್ತು ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತುಗಳ ತಯಾರಿಕೆ ಮತ್ತು ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲು ಇದನ್ನು ಬಳಸ್ತಾರೆ. ಇಲ್ಲಿ ನೋಡಿ, ಹೌದಾ? ಈ ಥರ ಆಟಿಕೆಗಳನ್ನು ಮಾಡೋಕ್ಕೆ ಉಪಯೋಗಿಸ್ತಾರೆ. ಸಣ್ಣ ಸಣ್ಣ ಆಟಿಕೆಗಳು. ಮತ್ತು ನೀವು ರಸ್ತೆ ಬದಿಯಲ್ಲಿ ಕೂಡ ನೋಡಿರ್ಬೋದು, ದೇವರ ವಿಗ್ರಹಗಳನ್ನೆಲ್ಲ ಮಾಡಿ ಇಟ್ಟಿರ್ತಾರೆ, ಮಾಡ್ತಾಯಿರ್ತಾರೆ. ಕೆಲವೊಂದು ಶಿಲ್ಪಗಳನ್ನು ಮಾಡ್ತಾರೆ. ಇವೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿರುವಂಥದ್ದು. ಅದೇ ರೀತಿ ನೋಡಿ, ಫಾಲ್ಸ್ ರೂಪಿಂಗ್ ಅಂತ ಏನು ಕರಿತೀವಿ, ಮೇಲ್ಗಡೆ ಮೇಲ್ಛಾವಣಿಗೆ ಅಂದವಾಗಿ ಡಿಸೈನ್ಗಳು ಮಾಡೋಕ್ಕೆ ಉಪಯೋಗಿಸ್ತಾರೆ. ಅಲಂಕಾರಿಕವಾಗಿ ಇದನ್ನು ಬಳಸ್ತಾರೆ ಮಕ್ಕಳಿಗೆ. ಇವತ್ತಿನ ದಿವಸ ನಾವು ಚೆಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಬಗ್ಗೆ ನಾವು ಕಲ್ತ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ? ಈಗ ಚಟುವಟಿಕೆ ಸಮಯ. ನೋಡಿ ಮಕ್ಕಳೇ, ನಿಮ್ಮ ತಾಯಿ ನಿಮಗೆ ಎಷ್ಟೋ ಸಲ ಹೇಳ್ಬೋದು ಅಡುಗೆ ಸೋಡಾ ತುಂಬ ಬಳಸಬೇಕು ಅಂತ. ನಿಮಗೆ ಗೊತ್ತಿರ್ಬೋದು, ಏನಕ್ಕೆ ಬಳಸ್ತಾರೆ ಅಂತ ಕೂಡ ನಿಮ್ಗೆ ಗೊತ್ತಿದಲ್ವ. ಆದರೆ ನಿಮ್ಮ ತಾಯಿಗೆ ನೀವು ಸೋಡಾ ತಂದು ಕೊಡ್ತೀರಷ್ಟೇ, ಅದಕ್ಕೆ ಏನಕ್ಕೆ ಬಳಸ್ತಾರೆ, ಯಾಕೆ ಬಳಸ್ತಾರೆ ಅಂತ ನಿಮಗೆ ಗೊತ್ತಿಲ್ಲಲ್ವ. ಆದ್ದರಿಂದ ನೋಡಿ, ನಿಮ್ಮ ತಾಯಿ ಅಡುಗೆ ಸೋಡಾವನ್ನು ಯಾವ ತಿಂಡಿಗಳನ್ನು ತಯಾರಿಸಲು ಉಪಯೋಗಿಸ್ತಾರೆ ಮತ್ತು ಅದು ಏಕೆ ಎಂದು ತಿಳಿದುಕೊಂಡು ಪಟ್ಟಿ ಮಾಡಬೇಕು. ಮತ್ತು ಇನ್ನೊಂದು ಕೆಲಸ, ಹೆಚ್ಚು ಸೋಡಾ ಬಳಸೋದ್ರಿಂದ ಏನಾಗುತ್ತೆ ಎಂಬುದನ್ನು ಸಹ ನೀವು ಅವ್ರ ಹತ್ರ ವಿಚಾರಿಸ್ಕೊಂಡು ನೀವು ಬರೆದಿಟ್ಕೊಳ್ಳಿ. ಸೋಡಾ ಜಾಸ್ತಿ ಅಂದರೆ ಕೂಡ ಏನಾಗುತ್ತೆ ಅಂತ ನಿಮ್ಗೆ ಅನುಭವ ಬಂದಿರ್ಬೋದು. ಅದನ್ನು ಸಹ ಒಂದು ಪಟ್ಟಿ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮಕ್ಕಳಿಗೆ. ಓಕೆ, ಬರೀ ಸೋಡಾ ಬಳಸಿ ಗರಿಗರಿಯಾದ ಬೋಂಡ ತಿನ್ನೋದಲ್ಲ, ಅದರಿಂದ ಆಗುವ ಅನಾನುಕೂಲ ಕೂಡ ನೀವು ತಿಳ್ಕೋಬೇಕು. ಮತ್ತು ಇನ್ನೊಂದು ಚಟುವಟಿಕೆ ನೋಡೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಜೀವಶಾಸ್ತ್ರದ ಕೆಲವು ಮಾದರಿಗಳನ್ನು ಮಾಡಬೇಕು ಅಲ್ವಾ. ಯಾವ್ಯಾವುದು, ಹೃದಯ, ಜೀರ್ಣಾಂಗವ್ಯೂಹ, ಶ್ವಾಸಕೋಶಗಳು, ಈ ಥರ ಹಲವು ಭಾಗಗಳು ನಮ್ಮ ದೇಹದಲ್ಲಿದೆ. ಅದರ ಒಂದು ಮಾದರಿಗಳನ್ನು ನಿಮಗೆ ಆಗಲೇ ಗೊತ್ತಿರುತ್ತೆ. ಆ ಮಾದರಿಗಳನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಉಪಯೋಗಿಸ್ಕೊಂಡು ಮಾಡಿ. ಮತ್ತು ನಿಮ್ಮ ಶಿಕ್ಷಕರು ಹಾಗೂ ಸ್ನೇಹಿತರೊಂದಿಗೆ ನೀವು ಯಾವ ಥರ ಮಾಡಿದ್ರಿ, ನೀವು ಮಾಡಿದಾಗ ಏನೇನು ತೊಂದರೆ ಆಯಿತು, ಅದನ್ನು ಯಾವ ರೀತಿ ಸರಿಪಡಿಸಿರಿ, ಇಂತಹ ಒಂದು ಅನುಭವಗಳನ್ನು ಅವರೊತ್ತಿಗೆ ಹಂಚ್ಕೊಳ್ಳಿ ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡಿ, ಸಮಯ ಇರುತ್ತೆ, ನೀವು ಹಂಚ್ಕೊಂಡು ಮಾಡಿ. ಈಗ ರಸಪ್ರಶ್ನೆ ಸಮಯ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಇದರಿಂದ ತಯಾರಿಸುತ್ತಾರೆ. ಸುಣ್ಣ, ಸುಟ್ಟ ಸುಣ್ಣ, ಜಿಪ್ಸಮ್ ಮತ್ತು ಸೋಡಾ. ಇದರಲ್ಲಿ ಯಾವ ಸರಿ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ನೋಡೋಣ. ಸುಣ್ಣ ಅಲ್ಲ, ಸುಟ್ಟ ಸುಣ್ಣನೂ ಅಲ್ಲ, ಸೋಡಾನೂ ಅಲ್ಲ. ಇರೋದು ಯಾವುದು, ಜಿಪ್ಸಮ್. ಇದರಿಂದ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತಯಾರು ಮಾಡ್ತೀವಿ. ಅದೇ ರೀತಿ ಈಗ ಹೊಂದಿಸಿ ಬರೆಯುವಂತಹ ಒಂದು ಕಾರ್ಯವನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ನಾವು ಸಾಮಾನ್ಯವಾಗಿ ಜೀವಶಾಸ್ತ್ರದಲ್ಲಿ ಹೊಂದಿಸಿ ಬರಿ ಅಂತ ನಿಮಗೆ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಆದರೆ ನಾನು ಹೆಚ್ಚಿನ ಒಂದು ಅಂಶಗಳನ್ನು ತಿಳಿಸೋಕ್ಕೆ ಉಪಯುಕ್ತ ಆಗುತ್ತೆ ಅಂತ ನಾನು ಹೊಂದಿಸಿ ಬರೀತೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಮಕ್ಕಳೇ. ಮೊದಲನೇದು, ಆ ಪಟ್ಟಿಯಲ್ಲಿ ಚೆಲುವೆ ಪುಡಿ, ಜಿಪ್ಸಮ್, ಅಡುಗೆ ಸೋಡಾ, ಸೋಡಿಯಂ ಕ್ಲೋರೈಡನ್ನ ಕೊಟ್ಟಿದ್ದೀನಿ. ಬಿ ಪಟ್ಟಿಯಲ್ಲಿ ಆಮ್ಲಶಾಮಕ, ಸೋಂಕುನಾಶಕವಾಗಿ
ಸೋಂಕು ನಾಶಕವಾಗಿ ಗಾಜಿನ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳ ತಯಾರಿಕೆ. ಇದು ಆಪ್ಷನ್ಸ್ ಕೊಟ್ಟಿದ್ದೀನಿ. ಈಗ ಉತ್ತರವನ್ನು ನೋಡೋಣ. ಜ್ಞಾಪಕ ಬರ್ತಾಯಿದೆ, ಯೋಚನೆ ಮಾಡಿ. ಚೆಲುವೆ ಪುಡಿ ಇದು ಸೋಂಕು ನಾಶಕವಾಗಿ ಉಪಯೋಗಿಸ್ತೀವಿ. ಜಿಪ್ಸಮ್ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಸೋಡಾ ಗಾಜಿನ ತಯಾರಿಕೆಯಲ್ಲಿ, ಸೋಡಿಯಂ ಕ್ಲೋರೈಡ್ ಹೈಡ್ರೋಜನ್ ಮತ್ತು ಕ್ಲೋರಿನ್ನ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಅಂತ. ಗೊತ್ತಾಯ್ತಾ ಮಕ್ಕಳೇ? ಇದು ತುಂಬ ಉಪಯುಕ್ತವಾದ್ದು. ಇದು 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳುವಂಥದ್ದು. ಇದುವರೆಗೂ ನಮ್ಮ ಪಾಠವನ್ನು ಗಮನಿಸಿ ನೀವು ಕಲಿತಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.